ನಮಸ್ಕಾರ ಮೇಸ್ತ್ರಿ. ನಮಸ್ಕಾರ ಅಣ್ಣ. ಏನು ಈ ಕಡೆಯಿಂದ ಬರ್ತಾ ಇದ್ದೀರಾ? ಅದು ಅಲ್ಲಿ ನನ್ನ ಸ್ನೇಹಿತರೊಬ್ರು ಸಿಕ್ಕಿದ್ರು, ಅವ್ರನ್ನ ಹಂಗೆ ಕಳಿಸಿ ನಾನು ಹಿಂಗೆ ಬಂದೆ. ಮೇಸ್ತ್ರಿ, ಓನರ್ ಜೊತೆ ಮಾತಾಡಿ ಒಂದು ಸ್ವಲ್ಪ ಅಡ್ವಾನ್ಸ್ ಬಗ್ಗೆ ಕೇಳಿ ಅಂತ ಹೇಳಿದ್ನಲ್ಲ, ಕೇಳೋಕ್ಕಾಯ್ತಾ? ಅಣ್ಣ, ನಾನು ಮಾತಾಡಿದ್ದೀನಿ. ಇನ್ನು 2 ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಿದ ತಕ್ಷಣ ನಾನು ನಿಮ್ಗೆ ತಲುಪಿಸ್ಬಿಡ್ತೀನಿ. ಅಷ್ಟಾದರೆ ದೊಡ್ಡ ಉಪಕಾರ ಆದಂಗೆ ಮೇಸ್ತ್ರಿ. ಆಮೇಲೆ ಸಿಮೆಂಟ್ ಮೂಟೆಗಳು ಬರಬೇಕಿತ್ತಲ್ಲ, ಬಂದ್ವಾ? ಎಲ್ಲ ಬಂದಿದೆ, ಅಲ್ಲಿ ಒಳಗಡೆ ಇಳಿಸಿದ್ದೀವಿ. ಹಂಗೆ ಸ್ವಲ್ಪ ಲೆಕ್ಕ ಹಾಕ್ಬಿಡಿ. ಆಮೇಲೆ ನಮ್ಮ ಓನರ್ ಬಂದರೆ ಕುಯ್ ಅಂತಾನೆ. ಆಯ್ತು, ಅದನ್ನು ನಾನು ನೋಡ್ಕೋತೀನಿ. ಸರಿ, ತುಂಬ ಥ್ಯಾಂಕ್ಸ್ ಮೇಸ್ತ್ರಿ. ಬರ್ರೋ ಬೇಗ, ಟೈಮ್ ಆಯ್ತಾ ಇದೆ. ನಮಸ್ಕಾರ ಪಾಂಡೋಣ. ಎಲ್ಲಿ ನಿಮ್ಮ ಓನರ್ ಏನು ಕಾಣಿಸ್ತಾನಿಲ್ಲ? ನಮ್ಮ ಓನರ್ ಇನ್ನೂ ಬಂದಿಲ್ಲ. ನೀವು ಮುಂಚೆನೆ ಒಂದು ಫೋನ್ ಮಾಡಿ ಹೇಳಿದ್ರೆ ನಮ್ಮ ಓನರ್ ಬಂದಿಲ್ಲ ಅಂತ ಹೇಳ್ತಿದ್ನೆ. ಯಾಕೆ ಇಷ್ಟು ದೂರ ಹುಡುಕೊಂಬರಕ್ಕೆ ಹೋದ್ರಿ ನೀವು? ಏನಿಲ್ಲ ಕಣ, ಅದು ನಂಗೊಂದು ಕೆಲಸ ಬೇಕಿತ್ತು. ಏನು ಗೌಡ್ರು ಬೆಳಗ್ಗೆನೆ ಒಳ್ಳೆ ಮೂಡಲ್ಲಿ ಇರಂಗಿದೆ. ತಮಾಷೆ ಮಾಡ್ತೀರಾ ಗೌಡ್ರೆ? ಇಲ್ಲ ಕಣ. ನೀವೆಂತರು, ನಿಮ್ಮ ಮನೆತನ ಎಂಥದ್ದು ಅನ್ನೋದು ನನಗೆ ಗೊತ್ತಿಲ್ವಾ? ನೀವು ನಿಂತಿದ್ದ ಜಾಗದಲ್ಲಿ ಈ ಫ್ಯಾಕ್ಟ್ರಿನ ಕೊಂಡ್ಕೊಳ್ಳೋ ಅಂತ ಕುಳ ನೀವು ಬಂದು ಕೆಲಸ ಕೇಳೋದಾ? ಯಾರಾದ್ರೂ ಕೇಳಿದ್ರೆ ನಗ್ತಾರೆ. ಸುಮ್ಮನೆ ಇರೇ ಗೌಡ್ರೆ. ಇಲ್ಲ ಕಣ, ನಂಗೆ ನಿಜವಾಗ್ಲೂ ಕೆಲಸ ಬೇಕು. ನಾನು ಹೇಳೋ ಮಾತು ಸಿ ಕೇಳಿ. ಸುಮ್ಮನೆ ಇರಿ ಗೌಡ್ರೆ. ಇಡೀ ತುಮಕೂರು ಜಿಲ್ಲೆಗೆ ಜವರೇಗೌಡರು ಯಾರು ಅಂತ ಗೊತ್ತಿದೆ. ಅಂಥದ್ರಲ್ಲಿ ಅವ್ರ ಮಗ ಸಿದ್ದೇಗೌಡರು ಇಡೀ ಕರ್ನಾಟಕಕ್ಕೆ ಮನೆ ಮಾತಾಗಿರೋ ಮಗ. ಅಂಥದ್ರಲ್ಲಿ ಬಂದು ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಕೇಳೋದ? ಸುಮ್ಮನೆ ಇರಿ ಗೌಡ್ರೆ. ನಾನು ಹೇಳ್ತಿಲ್ವೇ ನಂಗೆ ಕೆಲಸ ಬೇಕು ಅಂತ? ಒಂದ್ಸಲ ಓನರ್ಗೆ ಫೋನ್ ಮಾಡಿ ಕೇಳಿ. ಸುಮ್ಮನೆ ಇರಿ ಗೌಡ್ರೆ. ದೊಡ್ಡ ಗೌಡ್ರಿಗೆ ಏನಾದರೂ ಗೊತ್ತಾದ್ರೆ ನಮ್ಮ ಫ್ಯಾಕ್ಟ್ರಿನ ಮುಚ್ಚಿಸ್ಬಿಡ್ತಾರೆ. ಆಮೇಲೆ ನಮ್ಮ ಓನರ್ಗೆ ಏನಾದ್ರು ಗೊತ್ತಾದ್ರೆ ನನ್ನ ಸುಮ್ಮನೆ ಉಳಿಸಲ್ಲ. ಈ ಜವರೇಗೌಡ್ರು ಮಗ ಸಿದ್ದೇಗೌಡ್ರಿಗೆ ಕೆಲಸ ಕೊಡೋಷ್ಟು ದೊಡ್ಡರ ನಾವು. ಸುಮ್ಮನೆ ಹೋಗಿ ಕೆಲಸ ನೋಡ್ಕೊಳ್ಳಿ. ಅಣ್ಣ, ಅಲ್ಲ ಹೇಳೋದು ಕೇಳೋಣ. ಏನು ಮಸ್ರೆ, ಹೆಂಗೆ ನಡೀತದೆ ಕೆಲಸ ಎಲ್ಲ? ನೋಡಿದ್ರೆ ಗೊತ್ತಾಗಲ್ವಾ ಸರ್? ಮೆಟ್ರಿಯಲ್ ಇದ್ರೆ ಸಲೀಸಾಗಿ ಹೋಗ್ತಾ ಇರುತ್ತೆ. ಹೌದೌದು. ಮತ್ತೆ ಆ ವಾಚ್ಯವನು ಹೇಗೆ ಕೆಲಸ ಮಾಡ್ತಿದ್ದಾನೆ? ಚೆನ್ನಾಗಿ ಕೆಲಸ ಮಾಡ್ತಿದ್ದಾನಾ ಅಥವಾ ರಾತ್ರಿ ಬಂದು ನಿದ್ರೆ ಮಾಡ್ಕೊಂಡು ಹಂಗೆ ಹೋಗ್ತಾನ? ನೋಡಿದ್ರೆ ಗೊತ್ತಾಗಲ್ವಾ ಸರ್ ಅವ್ರ ಬಗ್ಗೆ? ಏನ್ರಿ ನೀವು ಅವ್ರ ಬಗ್ಗೆ ಕೇಳಿದ್ರೆ ಈ ಡ್ಯಾಮಲ್ಲಿ ಗೇಟ್ ಓಪನ್ ಆದಾಗ ನೀರು ನುಗ್ಗುತ್ತಲ್ಲ, ಹಂಗೆ ನುಗ್ಗಿ ಬರ್ತೀರಾ ನೀವು? ಸರ್, ಅವ್ರ ವಿಷಯನೇ ಕೇಳೋಣ ಅಂತಿದ್ದೆ. ಅಡ್ವಾನ್ಸ್ ಕೇಳಿದ್ರಲ್ಲ, ಅದೇನಾಯ್ತು ಸರ್? ಏನ್ರಿ ನೀವು ಯಾವಾಗಲೂ ಅಡ್ವಾನ್ಸ್ ಅನ್ಕೊಂಡು ವಾರದಲ್ಲಿ 3 ದಿವಸ ರಜಾ ಕೊಡ್ತೀವಿ. ಎಲ್ಲಿಂದ ದುಡ್ಡು ಕೊಡೋದು? ನಾನೇನು ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ? ಆಗಲ್ಲ ಸರ್. ಏನೋ ಪಾಪ ಅವ್ರ ತಾಯಿಗೆ ಹುಷಾರಿಲ್ವಂತೆ, ಕಷ್ಟದಲ್ಲಿದ್ದಾರೆ. ಹೇಗಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡಿ ಸರ್. ಬರೀ ಇದಾಯ್ತು. ರಜಾನ ಕೊಡಬೇಕು, ಅಡ್ವಾನ್ಸ್ ಕೊಡಬೇಕು, ನಾನು ಇಲ್ಲಿ ಕಾಯ್ಬೇಕು. ಯಾವ ಕರ್ಮ ಇದು? 3, 4 ತೊಳಿ ಕೊಟ್ಬಿಡಿ ಅವ್ರಿಗೆ ಅಡ್ವಾನ್ಸ್ ಅಂತ ಹೇಳ್ಕೊಡಿ. ಏನು ಸರ್, ಬರೀ 5,000 ಇದೆ? ಇನ್ನೇನು 5 ಲಕ್ಷ ಕೊಡೋಕ್ಕಾಗತ್ತಾ? ಅಲ್ಲ ಸರ್, ಸಂಬಳಕ್ಕೆ ಇನ್ನು 4 ದಿವಸ ಇದೆ. ಅಂಥದ್ರಲ್ಲಿ ಇಷ್ಟೇ ಅಷ್ಟು ಕೊಟ್ಟಿದ್ರಲ್ಲ ಸರ್, ಪೂರ್ತಿನೇ ಕೊಡ್ಬೋದಾಯ್ತಲ್ವಾ? ತೊಗೊಳ್ಳೆ ಕಥೆ ಆಯ್ತಲ್ರಿ ನಿಮ್ದು. ಕೊಟ್ಟರು ಹೇಳ್ತೀರಾ, ಕೊಡದೇ ಇದ್ರು ಹೇಳ್ತೀರಾ. ಕೊಡಿ, ಒಂದು ಕೆಲಸ ಮಾಡಿ. ಇನ್ನು 4 ದಿವಸ ಇದೆಯಲ್ಲ ಸಂಬಳ ಕೊಡೋಕ್ಕೆ, ಅವಾಗಲೇ ಇಸ್ಕೊಳಕ್ಕೆ ಹೇಳಿ. ಬೇಡ, ಕೊಡಿ ಸರ್. ನಿಮ್ಮ ಹತ್ರ ಎಲ್ಲ ಮಾತು ಕೇಳ್ಬೇಕು ನಾನು. ಯಾವ ಕರ್ಮನೇ ಇದು? ನೋಡ್ರೆ, ಏನು ಯೋಚನೆ ಮಾಡ್ತಿದ್ರಿ? ಏನು ಯೋಚನೆ ಇರ್ತಾರಲ್ಲ ನಂದ. ಕೆಲಸ ಎಲ್ಲಾದ್ರೂ ಕೇಳ್ದ, ವಿಚಾರಿಸ್ದ? ಎಲ್ಲ ಕಡೆ ಕೇಳಿದೆ. ಕೆಲಸ ಐತೆ ಅಂತಾರೆ, ಕರ್ಕ ಬನ್ನಿ ಅಂತಾರೆ. ಎಲ್ಲಲ್ಲ ಬಾ ಮತ್ ಹೋಗಮ್ಮ. ಅಯ್ಯೋ, ಕೆಲಸ ನಿಮಗೆ ಅಂತ ಅಂದ್ರೆ ನಗ್ತಾರೆ. ಅವ್ರಿಗೆ ಯಾಕಲ್ಲ ಕೆಲಸ ಸುಮ್ಕೆ ಹೋಗ್ಲಾ ಅಂತಾರೆ. ಏನ್ಲ ಮಾಡೋದು? ಇಲ್ಲ ಕಲ, ನನ್ನ ಕೆಲಸ ಬೇಕೇ ಬೇಕು. ಹೆಂಗಾರ ಮಾಡಿ ದುಡ್ದು ನಮ್ಮ ಮೇಡಮ್ ಬರೋ ನೋಡ್ಕೋಬೇಕು ಕಲ. ಅವ್ರ ಭಾರ ಯಾರ ಮೇಲೆ ಹಾಕೋದು ನಂಗೆ ಇಷ್ಟ ಇಲ್ಲ ಕಲ. ಏನು ಮಾಡೋದು ಗೌಡ್ರೆ? ಕೆಲಸ ಹುಡ್ಕುಮ ಅಂದ್ರೆ ಯಾರು ಕೊಡ್ತಾ ಇಲ್ವೇ? ಏನು ಮಾಡೋದು? ಇರ್ಲಿ ಬಾರ್ಲ, ದೇವ್ರವನೇ. ನೋಡ್ರೆ, ನಮ್ಮ ಪ್ರಭಾಕರ್ ಅಣ್ಣನ ಫೈನಾನ್ಸ್ ಕಂಪ್ನಿ ಅಲ್ವೇ? ಅಲ್ವೇ? ಇಲ್ಲಂತಪ್ಪ, ಕೇಳಮ್ಮ ಬಾಲ ನಡ್ರಿ. ಕುಮಾರ ಫೈನಾನ್ಸ್ ಕೊಟ್ಟೆನಾ? ಕೊಡ್ಲಿಲ್ಲ ಅಂದ್ರೆ ಸಾಯಂಕಾಲ ಎತ್ತಾಕೊಂಬ. ಓ ಗೌಡ್ರೆ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ ಪ್ರಭಾಕರಣ. ಬಡೂರ್ ಆಫೀಸ್ಗೆ ಭಗವಂತ ಬಂದಂಗಾಯ್ತು.
ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಇಂಥ ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀರಾ? ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ. ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯಕ್ಕೆ ಅದಕ್ಕೆ ಕಾರಣ ನೀವೇ ಅಲ್ವಾ? ಅಯ್ಯೋ ಪ್ರಭಾಕರಣ, ಇದ್ರಲ್ಲಿ ನಂದೇನೈತಣ, ಎಲ್ಲ ದೇವ್ರ ದಯೆ, ನಿಮ್ಮ ಶ್ರಮ ಅಷ್ಟೇ. ಅಲ್ಲ ಗೌಡ್ರೆ, ನೀವೊಂದು ಮಾತು ಹೇಳಿದ್ರೆ ನಾನೇ ನಿಮ್ಮ ಮನೆ ಹತ್ರ ಬರ್ತಿದ್ದೆ. ನೀವ್ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ? ಏನ್ ತರಿಸ್ಲಿ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ಅದೆಲ್ಲ ಏನು ಬೇಡ ಕಣಣ, ಅವಶ್ಯಕತೆ ನನಗೆ ಇತ್ತು, ಅದಕ್ಕೆ ನಾನೇ ಬಂದೆ. ನನ್ನಿಂದ ಏನಾಗಬೇಕಾಗಿತ್ತು ಗೌಡ್ರೆ ಹೇಳಿ? ಅದು ಪ್ರಭಾಕರಣ, ನಿಮ್ಮ ಆಫೀಸಲ್ಲಿ ನಂಗೊಂದು ಕೆಲಸ ಬೇಕಿತ್ತು. ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ನೀವು ಯಾರ ಹತ್ರ ವಸೂಲಿ ಮಾಡ್ಕೊಬಾ ಅಂದ್ರೂ ವಸೂಲಿ ಮಾಡ್ಕೊಬರ್ತೀನಿ. ದಯವಿಟ್ಟು ಒಂದು ಕೆಲಸ ಇದ್ರೆ ನೋಡೋಣ. ಅಲ್ಲ ಗೌಡ್ರೆ, ನಿಮ್ಮ ತಂದೆಯವರು ನಮ್ಮ ಆಫೀಸ್ಗೆ ಫೈನಾನ್ಸ್ ಮಾಡ್ತಾರೆ. ಅವ್ರು ಬೇಕಾದ್ರೆ ನಮ್ಮ ಆಫೀಸ್ದಾಗ ಕೊಂಡ್ಕೋಬಹುದು. ನೀವು ನೋಡಿದ್ರೆ ನನ್ನ ಹತ್ರ ಕೆಲಸ ಮಾಡ್ತೀನಿ ಅಂತಿದ್ರಲ್ಲ. ನಾನು ಕೆಲಸ ಮಾಡಬೇಕು ಅನ್ಕೊಳ್ಳೋದು ತಪ್ಪೇನಣ್ಣ? ಕೆಲಸ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮಂಥ ದೊಡ್ಡ ಮನುಷ್ಯರು ಮಕ್ಕಳು ನಮ್ಮ ಆಫೀಸಲ್ಲಿ ಕೆಲಸ ಕೊಟ್ರೆ ಆಗ ಅದು ನಮ್ಮ ತಪ್ಪಾಗುತ್ತೆ. ದಯವಿಟ್ಟು ನಿಮ್ಗೆ ಇಲ್ಲಿ ಯಾವ ಕೆಲಸನೂ ಇಲ್ಲ. ಅಲ್ಲ ಪ್ರಭಾಕರಣ, ವಸಿ ನನ್ನ ಮಾತು ಕೇಳಿ. ದಯವಿಟ್ಟು ನನಗೆ ಮುಜುಗರ ಮಾಡಬೇಡಿ ಗೌಡ್ರೆ. ನಿಮ್ಗಿಲ್ಲಿ ಯಾವ ಕೆಲಸನೂ ಇಲ್ಲ. ಇಲ್ಲಿಂದ ಹೊರಡಿ ಪ್ಲೀಸ್. ಸರಿ ಕಣ. ಇಷ್ಟೊತ್ತವರೆಗೂ ನಿಮ್ಮಿಂದಾನೇ ಬೆಳೆದಿದ್ದು ಅಂದರೆ ನಮ್ಮ ಗೌಡ್ರಿಗೊಂದು ಕೆಲಸ ಕೊಡೋಕ್ಕಾಗಲಿಲ್ವಾ? ಆಯ್ ನಿಮ್ಮ ಫೈನಾನ್ಸ್ ಆಫೀಸಿಗೆ ನಾನು ವೀಣಾ, ಒಂಚೂರು ಕಾಫಿ ಕೊಡಮ್ಮ. ಹಾಂ ಮಾವ, ಒಂದು ನಿಮಿಷ. ವೀಣಾ, ಏನು ಹುಡುಕ್ತಿದ್ದೀಮ್ಮ? ಮಾವ, ಅದು ಅಕ್ಕಿ. ಓಹ್, ಅಕ್ಕಿ ಅದು ನಾನೇ ತರಬೇಕಿತ್ತಮ್ಮ. ಏನೋ ಟೆನ್ಷನಲ್ಲಿ ಮರ್ತುಬಿಟ್ಟೆ. ಇವತ್ತು ಸಾಯಂಕಾಲ ತೊಗೊಂಡು ಬರ್ತೀನಿ. ಈ ಅದ್ರ ಜೊತೆಗೆ ಬೇರೆ ಏನೇನು ಬೇಕು ಅಂತ ಸಾಮಾನುಗಳದೆಲ್ಲ ಒಂದು ಸಣ್ಣ ಚೀಟಿಲಿ ಬರ್ಕೊಟ್ಬಿಡಮ್ಮ. ಆ ಸಾಯಂಕಾಲ ಆಟೋ ಕೆಲಸ ಮುಗಿಸ್ಕೊಂಡು ಬರ್ತಾ ಎಲ್ಲ ತೊಗೊಂಬರ್ತೀನಿ. ಪಾಪ ಮಾವನ ಹತ್ರ ದುಡ್ಡಿಲ್ಲ ಅನ್ಸುತ್ತೆ. ಎಲ್ಲಿ ನನಗೆ ಗೊತ್ತಾಗ್ಬಿಡುತ್ತೋ ಅಂತ ತಮಗೇನು ಸಮಸ್ಯೆನೇ ಇಲ್ಲ ಅನ್ನೋ ಥರ ನಡ್ಕೋತಾ ಇದ್ದಾರೆ. ವೀಣಾ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಸಾಯಂಕಾಲ ತರ್ತೀನಿ ಬಿಡಮ್ಮ. ಮಾವ ಸಾರಿ ಮಾವ, ನಾನೇ ನೋಡ್ಕೋಬೇಕಾಗಿತ್ತು. ಅದು ಇದೆಲ್ಲ ನನ್ನವರೆಗೂ ಬರೋದೇ ಇಲ್ಲ ನೋಡಿ. ಅತ್ತೆನೇ ಎಲ್ಲ ನೋಡ್ಕೋತಾರೆ, ಅವರದೇವೋ ಎಲ್ಲ ಸಂಭಾಳಿಸ್ತಾರೆ. ನನಗೆ ಗೊತ್ತಾಗಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತೀಯಾ? ಈ ಮನೆಗೆ ಮಗಳಾಗಿ ಸೊಸೆಯಾಗಿ ಇದಕ್ಕಿಂತ ಚೆನ್ನಾಗಿ ನಿಭಾಯಿಸೋರು ನಾನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸರಿಮ್ಮ, ನಾನು ಸಾಯಂಕಾಲ ಬರ್ತಾ ಅಕ್ಕಿ ತಗೊಂಬರ್ತೀನಿ. ಮನೇಲಿ ಎದೆ ಎತ್ತರಕ್ಕೆ ಬೆಳೆದು ನಿಂತಿರೋ ಇಬ್ಬಿಬ್ಬರು ದಾಂಡಿಗ್ರಂತ ಗಂಡು ಮಕ್ಕಳಿದ್ದಾರೆ. ಆದರೂ ಈ ವಯಸ್ಸಲ್ಲೂ ಮನೆಗೆ ಅಂತ ಮಾವ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಇನ್ನು ಎಷ್ಟು ದಿನ ಅವರಿಗೆ ಈ ಕಷ್ಟನೋ ಏನು? ಸಿದ್ದೇಗೌಡರ ಥರ ಕಾಣ್ತಿದ್ದಾನಲ್ಲ. ಪಾಪ ಯಾರಿಗೋ ಸಹಾಯ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಸಹಾಯ ಮಾಡಬೇಕಂದ್ರೆ ತಾವೇನು ನಮ್ಮ ಸ್ಥಾನಮಾನ ಏನು ಅನ್ನೋದನ್ನೆಲ್ಲ ಮರೆತು ಸಹಾಯಕ್ಕೆ ನಿಂತ್ಬಿಡ್ತಾರೆ.
ಪಾಪ ಯಾರಿಗೋ ಮೂಟೆ ಹೊತ್ಕೊಡ್ತಾ ಇದೆ. ನಿಜವಾದ ಜನನಾಯಕ. ಅಣ್ಣ ಅಣ್ಣ ಏನಪ್ಪ ಕೆಲಸ ಎಲ್ಲ ಆಯ್ತಾ? ಹೂ ಕನ್ನಡ ಮೂಟೆಗಳೆಲ್ಲ ಎತ್ತಾಕಿವ್ನೆ. ಇವತ್ತಿನ ಕೆಲಸ ಮುಗೀತು, ನನ್ನ ಕೂಲಿ ಕೊಡಿ ಅಣ್ಣ. ನೀನು ನೋಡ್ತಾ ಇರೋ ಹೊಸ್ಪ ಅನ್ಸುತ್ತೆ. ಕರೆಕ್ಟಾಗಿ ಮೂಟೆ ಹೊತ್ತಕ್ಕೆ ಬರಲ್ವಲ್ಲಯ್ಯ? ಹೇಳಿದ್ನಲ್ಲ ಅಣ್ಣ ಹೊಸ್ಬ ಅಂತ. ಹೋಯ್ತಾ ಹೋಯ್ತಾ ಅಭ್ಯಾಸ ಆಯ್ತದೆ. ಆದ್ರೂ ನೀನು ಇವತ್ತು ಮೂಟೆ ಬರ್ಬೇಕಾದ್ರೆ ಮಾಡಿರೋ ಲಾಸ್ಗೆ ದುಡ್ಡೇ ಕೊಡಬಾರ್ದು ಅನ್ಕೊಂಡಿದ್ದೆ. ಏನೋ ಹೊಸ್ಪ ಅಲ್ವಾ, ಸಹಿಸ್ಕೊಂಡಿದ್ದೀನಿ. ನಾಳೆಯಿಂದ ಹಿಂಗೆಲ್ಲ ಆಗಬಾರ್ದು, ಸರಿನಾ? ಸರಿ ಕಣ. ತಗೊಳಪ್ಪ. ಇದನ್ನೇ ವಿಧಿ ಅನ್ನೋದು. ನನ್ನ ಮನೆಗೆ ನಾನು ರಾಜ ಆಗಿರ್ಬೋದು, ಆದರೆ ಮೇಡಮ್ ಅವ್ರಿಗೆ ನಾನು ಸೇವಕನೇ. ಅವ್ರ ಖುಷಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀನಿ. ಅಯ್ಯೋ ಭಗವಂತ, ನಾನು ಯಾರಿಗೂ ಸಹಾಯ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಸಿದ್ದು ಮೂಟೆ ಹೊತ್ತು ಕೂಲಿ ಕೆಲಸ ಮಾಡ್ತಾ ಇದ್ದಾರಾ? ಏನ್ ನಡೀತಾ ಇದೆ ಇಲ್ಲಿ? ಗೌಡ್ರೆ, ಇವತ್ತು ನಿಮ್ಮ ಮುಖ ಬೆಳ್ಳಿ ಪಾತ್ರೆ ತರ ಪಳ 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 ಅಂತ ಹೊಡಿತಾ ಇದೆ. ಏನ್ ವಿಷಯ? ಇಲ್ಲ ಕಣ, ನಿನ್ ತರ ಇಟ್ಟಿನ ತಪ್ಪಲೆ ತರ ಸೀದೋದಂಗಿರ್ಬೇಕಿತ್ತೇನೋ. ಇಲ್ಲ, ನೀನು ಹಿಂಗೆ ಪದೇ ಪದೇ ಅಂಡರ್ ಎಸ್ಟಿಮೇಟ್ ಮಾಡ್ತಾರೋ ನಮ್ಮ ಮಕ್ಳು ಕಲ್ಯಾಣಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಬೇಡ, ಮಹಿಳಾ ಸಮಾಜಕ್ಕೆ ಹೋಗಿ ಕೊಟ್ಬಿಡು. ಬ್ರೋ, ಭಾವನಾ, ಅಪ್ಪ ನಾವಿಲ್ಲಿರೋ ವಿಷಯ ಮಾವನ್ಗೆ ಹೆಂಗ್ ಗೊತ್ತಾಯ್ತು? ಹೇಗಿದೆಯಾ ಮಗಳೇ? ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಇದೇನಮ್ಮ ಇದು? ಅಪ್ಪ, ನಾವಿಲ್ಲಿರೋದು ನಿಮಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಿರಲಿಲ್ಲಮ್ಮ. ಅಳಿ ಅಂದ್ರೆ ನಾನು ಫಾಲೋ ಮಾಡ್ಕೊಂಡು ಬಂದೆ. ಅವ್ರು ನೋಡ್ರೆ ಇಲ್ಲಿಗೆ ಬಂದರು, ನೀನು ಇಲ್ಲಿದ್ಯಾ?
ಅಂದ್ರೆ ಇದು? ನೀವು ಯಾಕೆ ಅಂತ ಕೆಲಸ ಮಾಡ್ತಾ ಇದ್ದೀರಾ? ಏನಪ್ಪ ಹೇಳ್ತಿದ್ದೀರಾ ನೀವು? ಸಿದ್ದು ಅವ್ರು ಏನು ಕೆಲಸ ಮಾಡ್ತಿದ್ರು? ಅಪ್ಪ ಹೇಳಿ, ಏನು? ಅಳಿಯಂದ್ರು ಕೂಲಿ ಕೆಲಸ ಮಾಡ್ತಿದಾರಮ್ಮ. ಹೌದಮ್ಮ, ಮೊದಲು ಏನು ಅಂತ ಗೊತ್ತಾಗ್ಲಿಲ್ಲ. ನಾನು ಅನ್ಕೊಂಡೆ ಯಾರಿಗೋ ಸಹಾಯ ಮಾಡ್ತಿದ್ದಾರೆ ಅಂತ. ಆಮೇಲೆ ನೋಡಿದ್ರೆ ಅವರು ಹಣ ಇಸ್ಕೊತಾ ಇದ್ರು. ಅವಾಗ ಗೊತ್ತಾಯ್ತು ಇವ್ರು ಕೂಲಿ ಕೆಲಸ ಮಾಡ್ತಿದ್ದಾರೆ ಅಂತ. ಏನಿದು ಅಂತ ಗೊತ್ತಾಗದೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದೆ. ನೀ ಇಲ್ಲಿದ್ಯಾ? ಏನು ಹೇಳಿ ಅಂದ್ರೆ ಇದು? ಇದೆಲ್ಲ ನಿಮ್ಮ ತಂದೆ ತಾಯಿಗೆ ಗೊತ್ತಾ? ಅವ್ರಿಗೇನಾದರೂ ಗೊತ್ತಾದರೆ ಅವ್ರ ಮರ್ಯಾದೆ ಏನಾಗಬೇಕಮ್ಮ? ಏನೂ ಆಗೋದಿಲ್ಲ ಮಾವ, ನಮ್ಮನ್ನು ಯಾರೂ ಏನೂ ಅನ್ನೋಕ್ಕಿಲ್ಲ. ಯಾಕಂದರೆ ಈಗ ನಮ್ಮ ಮನೇಲಿಲ್ಲ, ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಅಳಿಯಂದ್ರೆ ಏನ್ ಹೇಳ್ತಾ ಇದ್ದೀರಾ? ನೀವಿಬ್ರು ಮನೆ ಬಿಟ್ಟು ಬಂದಿದ್ದೀರಾ? ಯಾಕೇನಾಯ್ತು? ಅದು ಮಾವ, ನಿಂತ್ಕೊಳ್ಳ. ಏನಮ್ಮಿ, ನಿನ್ನ ಅನ್ಕೊಂಡಿದ್ಯಾ? ಈ ಮನೆನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ಗ್ಯಾಕೆ ಬೇಕು? ಊರಿನ ಉಸಾಬರಿ ಅಲ್ಲ, ಮಾನ ಮರ್ಯಾದೆ ಇಲ್ದೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ನಿಂತ್ಕೋತ್ಯಾ? ಏನ್ದ್ರಲ್ಲಿ ಹೊಡಿಬೇಕು ನಿನ್ನ? ಇನ್ನು ನಿನ್ನ ಈ ಮನೇಲೆ ಇಟ್ಕೊಂಡಿದ್ರೆ ಈ ಮನೆನ ಸರ್ವನಾಶ ಮಾಡ್ಬಿಡ್ತ್ಯಾ? ನೀನ್ ಈ ಮನೆಯಾಗಿ ಇರ್ಕುಡ್ದು ಹೋಗಚ್ಚೆ. ಲೇ, ನೀ ಒಳಗ್ ಬರ್ಲಾ? ಇವ್ರಿಗೆ ಮನೇಲಿ ಜಾಗ ಇಲ್ಲ ಅಂದ್ಮ್ಯಾಕೆ ನಾನು ಇಲ್ಲಿರಕ್ಕಿಲ್ಲ. ಬತ್ತೀನವ್ವ. ಮೇಡಮ್ ಅವ್ರಿಗೆ ಇಷ್ಟೆಲ್ಲ ಅವಮಾನ ಮಾಡಿದ್ಮೇಲೆ ನಮ್ಮಲ್ಲಿ ಹೆಂಗಿರಕ್ಕಾಯ್ತದೆ ಹೇಳಿ? ಅದಕ್ಕೆ ಇವ್ರ ಜೊತೆಲಿ ನಾನು ಬಂದ್ಬಿಟ್ಟೆ. ಈಗ ಮೇಡಮ್ ಅವ್ರನ್ನ ಚೆಂದಾಗಿ ನೋಡ್ಕೋಬೇಕು. ಅದಕ್ಕೋಸ್ಕರನೇ ನಾನು ಕೂಲಿ ಕೆಲಸ ಮಾಡ್ತಿದ್ದೀನಿ ಮಾವ. ಭಾವನಾ, ಇಷ್ಟೆಲ್ಲ ಆದರೂ ನನಗೊಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಹೋಗ್ಲಿ, ಇಲ್ಲೆಲ್ಲೋ ಇರೋ ಬದಲು ನಮ್ಮನೆಗೆ ಬರ್ಬೋದಿತ್ತಲ್ವಾ? ಇಷ್ಟು ಬೇಗ ಈ ಅಪ್ಪ ನಿಮಗೆ ಬೇಡವಾಗ್ಬಿಟ್ಟ? ಹಾಗೆಲ್ಲ ಹೇಳಬೇಡಿ ಅಪ್ಪ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ಹಾಗೆ ನೀವೇ ನನ್ನನ್ನು ಸಿದ್ದು ಅವ್ರ ಜೊತೆ ಕಳಿಸಿದ್ದೀರಾ ಅಂದಮೇಲೆ ಕಷ್ಟನೋ ಸುಖನೋ ನಾನು ಅವ್ರ ಜೊತೆನೇ ಬಾಳ್ಬೇಕಲ್ವಾ?